ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಗ್ ಬಾಸ್ ಕನ್ನಡ 13ನೇ ಸೀಸನ್ ನ ಅಗ್ನಿ ಪರೀಕ್ಷೆಯ ಮಹಾಯುದ್ಧದ 10ನೇ ಎಪಿಸೋಡ್ ನ ರಿವ್ಯೂ ನೋಡೋಣ ಬನ್ನಿ. ಸೊ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಈಗ 19 ಜನ ಉಳಿದಿದ್ದಾರೆ. ಅದರಲ್ಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡೋದು ಕೇವಲ 3 ಜನ ಅಂತ ಹೇಳ್ತಾ ಇದ್ದಾರೆ. 31ನೇ ತಾರೀಕು ಫೈನಲ್ ಇರೋದ್ರಿಂದ ಆಲ್ಮೋಸ್ಟ್ ವೋಟಿಂಗ್ ಲೈನ್ ಓಪನ್ ಆಗಿದೆ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅವರಿಗೆ ವೋಟ್ ಮಾಡಕ್ಕೆ ಬಿಟ್ಟಿದ್ದಾರೆ ಗೈಸ್. ಬಟ್ ಕೆಲವೊಂದು ಕಂಟೆಸ್ಟೆಂಟ್ ಗೆ ಪ್ರೂವ್ ಮಾಡೋದಕ್ಕೆ ಒಂದು ಚಾನ್ಸ್ ಸಿಕ್ಕಿಲ್ಲ ಅಂತ ಹೇಳ್ಬೋದು ಗೈಸ್. ಅದರಲ್ಲೂ ಸ್ನೇಹ ಅವರಿಗೆ ಒಂದು ಚಾನ್ಸ್ ಸಿಕ್ಕಿಲ್ಲ ಅಂತ ಹೇಳ್ಬೋದು, ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೊಳಕ್ಕೆ. ನಿಮಗೆ ಏನ್ ಅನ್ಸ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ ಗೈಸ್. ಸೊ ಇವತ್ತಿನ ಟಾಸ್ಕ್ ಏನಪ್ಪಾ ಅಂದ್ರೆ 6 ನಿಮಿಷ 19 ಸೆಕೆಂಡ್ ನ ಕೌಂಟ್ ಮಾಡ್ತಾ ಇರ್ಬೇಕು ಗೈಸ್. ಅಪೋಸಿಟ್ ಟೀಮ್ ನವರು ಕೌಂಟ್ ಮಾಡದೇ ಇರೋ ಹಾಗೆ ಡಿಸ್ಟ್ರಾಕ್ಟ್ ಮಾಡ್ತಾ ಇರ್ಬೇಕು. ಫಸ್ಟ್ ಪೂರ್ಣಿಮಾ ಟೀಮ್ ಇಂದ ದೀಕ್ಷಿತ್ ಮತ್ತು ದೀಕ್ಷಾರ್ ಅವರು ಸೆಲೆಕ್ಟ್ ಆಗ್ತಾರೆ. ಅಂಡ್ ರಾಜೀವ್ ಟೀಮ್ ಇಂದ ರಾಜೀವ್ ಅವರು ಮತ್ತು ಧನುಷ್ ಅವರು ಸೆಲೆಕ್ಟ್ ಆಗ್ತಾರೆ. ಈ ಟೀಮ್ ಸೆಲೆಕ್ಟ್ ಮಾಡಕ್ಕೂ ಮುಂಚೆ ರಾಜೀವ್ ಅವರಿಗೆ ಶ್ರುತಿ ಮ್ಯಾಮ್ ಹೇಳ್ತಾರೆ, ಎಲ್ಲದನ್ನು ಬೇರೆಯವರಿಗೆ ಚಾನ್ಸ್ ಕೊಡ್ತಾ ಹೋದ್ರೆ ನಿಮ್ಮನ್ನ ನೀವು ಹೇಗೆ ಪ್ರೂವ್ ಮಾಡ್ಕೋತೀರಾ ಅಂತ ಕೇಳಿದ ಕಾರಣಕ್ಕೋಸ್ಕರ ರಾಜೀವ್ ಅವರು ಈ ಗೇಮ್ ಅನ್ನ ಆಡ್ತೀನಿ ಅಂತ ಹೇಳ್ತಾರೆ. ಬಟ್ ರಾಜೀವ್ ಮತ್ತೆ ಸ್ನೇಹರ್ ಅವರಿಗೆ ಟೈ ಆಗಿರುತ್ತೆ ಸೆಲೆಕ್ಷನ್ ಅಲ್ಲಿ, ಸೆಕೆಂಡ್ ಪ್ಲೇಸ್ ಗೆ ಟೈ ಆಗಿರುತ್ತೆ. ಸ್ನೇಹರ್ ಅವರಿಗೆ ಚಾನ್ಸ್ ಕೊಡ್ಬೋದಿತ್ತು, ಬಟ್ ಅವ್ರು ಕೊಡದೆ ಅವರೇ ನಾನೇ ಆಡ್ತೀನಿ ಅಂತ ಅವರು ತಗೊಳ್ತಾರೆ. ಕ್ಯಾಪ್ಟನ್ ಡಿಸಿಷನ್ ಫೈನಲ್ ಆಗಿರುತ್ತೆ ಗೈಸ್. ಸ್ನೇಹರ್ ಅವರಿಗೆ ಈ ಟಾಸ್ಕ್ ಆಡೋದಕ್ಕೆ ಕೊಡದೇ ಇರೋದ್ರಿಂದ ತುಂಬಾ ಡಿಸಪಾಯಿಂಟ್ ಆಗಿರುತ್ತೆ. ಫೈನಲಿ ಟಾಸ್ಕ್ ಕೂಡ ವಿನ್ ಆಗುತ್ತೆ. ವಿನ್ ಆದ್ಮೇಲೆ ಸ್ಟೇಜ್ ಅಲ್ಲಿ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಸ್ನೇಹರ್ ಅವರನ್ನು ಕರೆದಾಗ ಅವರು ಬರಲ್ಲ, ತುಂಬಾ ಡಿಸಪಾಯಿಂಟ್ ಆಗಿದೆ ಅನ್ನೋದನ್ನ ಹೇಳ್ತಾರೆ. ಅವರು ಅದನ್ನ ಸ್ಟೇಜ್ ಅಲ್ಲಿ ಬರಕ್ ನನಗೆ ಇಷ್ಟ ಇಲ್ಲ ಅನ್ನೋದನ್ನ ಹೇಳ್ತಾರೆ ಗೈಸ್. ಬಟ್ ನನ್ ಪ್ರಕಾರ ಅವ್ರಿಗೊಂದು ಚಾನ್ಸ್ ಕೊಡ್ಬೋದಿತ್ತು ಅನ್ಸ್ತು. ನಿಮ್ಮ ಒಪಿನಿಯನ್ ಅನ್ನು ತಿಳಿಸಿ. ಸ್ನೇಹರ್ ಅವರಿಗೆ ಚಾನ್ಸ್ ಕೊಟ್ಟಿದ್ರೆ ಈ ಟಾಸ್ಕ್ ಅನ್ನ ವಿನ್ ಮಾಡ್ತಿದ್ರ ಅಥವಾ ಇದೇ ಕರೆಕ್ಟ್ ಆಗಿತ್ತಾ ಅನ್ನೋದನ್ನ ತಪ್ಪೆ ಕಮೆಂಟ್ ಮಾಡಿ ಗೈಸ್. ಇದಾದ್ಮೇಲೆ ನೆಕ್ಸ್ಟ್ ಟಾಸ್ಕ್ ಗೆ ಮತ್ತೆರಡು ಟೀಮ್ ಎಂಟ್ರಿ ಆಗುತ್ತೆ. ಅದು ಲಕ್ಷ್ಮೀಗೌಡ ಟೀಮು ಮತ್ತೆ ಕಿರಣ್ ಶಾಸ್ತ್ರಿ ಅವರ ಟೀಮ್ ಆಗಿರುತ್ತೆ. ಟಾಸ್ಕ್ ಏನಪ್ಪಾ ಅಂದ್ರೆ ಎದುರುಗಡೆ ಒಂದು ಬೋರ್ಡ್ ಇರುತ್ತೆ, ಪಕ್ಕದಲ್ಲೇ ಫೋಟೋಸ್ ಗಳು ಇರುತ್ತೆ. ನೆಕ್ಸ್ಟ್ ಟಾಸ್ಕ್ ಅನ್ನ ಯಾರು ಆಡ್ಬೇಕು ಅವರ ಫೋಟೋನ ಆ ಬೋರ್ಡ್ಗೆ ಸ್ಟಿಕ್ ಮಾಡ್ಬೇಕಾಗತ್ತೆ. ಯಾರು ಆಡಬಾರದು ಅವರ ಫೋಟೋನ ಹರಿದು ಡಸ್ಟ್ಬಿನ್ ಗೆ ಹಾಕ್ಬೇಕಾಗತ್ತೆ ಗೈಸ್. ಇದರಲ್ಲಿ ಲಕ್ಷ್ಮೀಗೌಡ ಅವರ ಟೀಮ್ ಇಂದ ಲಕ್ಷ್ಮೀಗೌಡ ಅವರು ಮತ್ತು ರತ್ನಮ್ಮ ಅವರು ಸೆಲೆಕ್ಟ್ ಆಗ್ತಾರೆ. ಅಂಡ್ ಕಿರಣ್ ಶಾಸ್ತ್ರಿ ಅವರ ಟೀಮ್ ಇಂದ ಅನನ್ಯರವರು ಮತ್ತೆ ಕಿರಣ್ ಶಾಸ್ತ್ರಿ ಅವರು ಸೆಲೆಕ್ಟ್ ಆಗ್ತಾರೆ ಗೈಸ್. ಆಕ್ಚುಲಿ ಕಿರಣ್ ಅವರಿಗೂ ಮತ್ತೆ ಸಹನಾರ್ ಅವರಿಗೂ ಟೈ ಆಗಿರುತ್ತೆ. ಬಟ್ ಕಿರಣ್ ಅವರೇ ತಗೊಳ್ತಾರೆ ಚಾನ್ಸ್ ಅನ್ನ, ನಾನ್ ಆಡ್ತೀನಿ ಅನ್ನೋ ಚಾನ್ಸ್ ಅನ್ನ ತಗೊಳ್ತಾರೆ. ಬಟ್ ಇನ್ನೊಂದ್ ಏನಂದ್ರೆ ಚರಣ್ ಅವರು ಲಾಸ್ಟ್ ಟಾಸ್ಕ್ ನಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು. ಬಾಲ್ ಅನ್ನ ಹೆಡ್ ಅಲ್ಲಿ ರೊಟೇಟ್ ಮಾಡ್ಕೊಂಡು ಹೋಗುವಂತ ಟಾಸ್ಕ್ ಅನ್ನ ತುಂಬಾ ಚೆನ್ನಾಗಿ ಆಡಿದ್ರು. ನನ್ನ ಪ್ರಕಾರ ಅವ್ರಿಗೆ ಚಾನ್ಸ್ ಸಿಕ್ಕಿದ್ರು ಅವರು ಚೆನ್ನಾಗಿ ಆಡ್ತಿದ್ರು ಅಂತ ಅನ್ಸುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ ಗೈಸ್? ಬಟ್ ಎನಿವೇ ಟಾಸ್ಕ್ ಏನಪ್ಪಾ ಅಂತಂದ್ರೆ 8 ಬಲೂನ್ಸ್ ಇರುತ್ತೆ, ಎದುರುಗಡೆ ಒಂದು ಬಾಸ್ಕೆಟ್ ಇರುತ್ತೆ. ಕೈಯಲ್ಲಿ ಬಲೂನ್ ಅನ್ನ ಮುಟ್ಟಿದೆ ಕಾಲಲ್ಲೇ ಬ್ಯಾಲೆನ್ಸ್ ಮಾಡ್ಕೊಂಡು ಬಾಸ್ಕೆಟ್ ಗೆ ಯಾರು ಫಸ್ಟ್ ಹಾಕಿ ಮುಗ್ಸತ್ತೋ, ಯಾವ ಟೀಮ್ ಹಾಕಿ ಮುಗ್ಸತ್ತೋ ಅವರು ವಿನ್ ಅಂತ ಇರತ್ತೆ. ನೋಡಕ್ಕೆ ಸಿಂಪಲ್ ಆಗೇ ಇದ್ರು ತುಂಬಾ ಬ್ಯಾಲೆನ್ಸಿಂಗ್ ಗೇಮ್ ಆಗಿ ಇರತ್ತೆ ಇದು ಅಂತ ಅನ್ಸುತ್ತೆ ನನಗೆ. ಫಸ್ಟ್ ಅನನ್ಯರವರು ಮತ್ತು ಲಕ್ಷ್ಮೀಗೌಡ ಅವರು ಒಂದೊಂದ್ ಬಾಲ್ ಅನ್ನ ಹಾಕಿ ಮುಗಿಸ್ತಾರೆ. ನೆಕ್ಸ್ಟ್ ರತ್ನಮ್ಮರವರು ಕಿರಣ್ ಅವರು ಹಾಕ್ಬೇಕಾಗತ್ತೆ. ಅವರು ತುಂಬಾನೇ ಕಷ್ಟ ಪಡ್ತಾ ಇರ್ತಾರೆ ಹಾಕಕ್ಕೆ. ಇಲ್ಲಿಗೆ ಈ ಎಪಿಸೋಡ್ ಮುಗ್ದಿರತ್ತೆ. ಸೊ ಗೈಸ್, ಕಿರಣ್ ಶಾಸ್ತ್ರಿ ಅವರ ಟೀಮ್ಗೆ ಈ ವಿನ್ ವೆರಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ನನ್ ಪ್ರಕಾರ. ಯಾಕಂದ್ರೆ ಇನ್ನುಳಿದ 3 ಟೀಮು ಆಲ್ರೆಡಿ ಪಾಯಿಂಟ್ ಅನ್ನ ಗೇನ್ ಮಾಡಿದ್ದಾರೆ. ಚಂದನ್ ಅವರ ಟೀಮು ಇದುವರೆಗೂ 0 ಪಾಯಿಂಟ್ ನಲ್ಲಿದೆ. ಸೊ ಟಾಸ್ಕ್ ನಲ್ಲಿ ಯಾವ ಟೀಮ್ ವಿನ್ ಆಗಿದೆ ಅಂಡ್ ಯಾರಿಗೆ ಪಾಯಿಂಟ್ ಸಿಕ್ಕಿದೆ ಅನ್ನೋದು ನೆಕ್ಸ್ಟ್ ಎಪಿಸೋಡ್ ರಿವ್ಯೂ ನಲ್ಲಿ ತಿಳಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.